ಸ್ನೇಹಿತರೆ ನಮಸ್ಕಾರ. ಪಿಎಂ ಕಿಸಾನ್ ಹೌದು, ಈ ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ 2,000ಕ್ಕಾಗಿ ಸುಮಾರು 9,30,00,000ದಷ್ಟು ಫಲಾನುಭವಿಗಳಿದ್ರಿ ಇಡೀ ದೇಶದಾದಂತಹ. ಸೊ ಎಲ್ಲ ರೈತರು ಕೂಡ ಇದು ಯಾವಾಗ ಜಮಾ ಆಗತ್ತೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು, ಸೊ ಕ್ವಶನ್ ಮಾರ್ಕ್ ಉಂಟಾಗಿತ್ತು ಇದರ ಬಗ್ಗೆ. ಸೊ ಈಗ ಫೈನಲಿ ಇದೇ ಮಾರ್ಚ್ 13ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಅಂತ ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅದರ ಪ್ರಕಾರ ಇವತ್ತು ಪಿಎಂ ಕಿಸಾನ್ 22ನೇ ಕಂತಿನ ಹಣ ಇದೇ ಮಾರ್ಚ್ 13ನೇ ತಾರೀಕು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ನಮ್ಮ ರಾಜ್ಯದಲ್ಲಿ ಈಗಾಗಲೇ 50,80,000 ರೈತರಿದ್ದಾರೆ. ಅಂದ್ರೆ ಪಿಎಂ ಕಿಸಾನ್ ಫಲಾನುಭವಿಗಳಲ್ಲಿ ಇಡೀ ದೇಶದಾದಂತಹ 9,30,00,000ಕ್ಕಿಂತ ಹೆಚ್ಚಿನ ರೈತರಿದ್ರೆ, ನಮ್ಮ ರಾಜ್ಯದಲ್ಲಿನೇ 50,80,000ಕ್ಕಿಂತ ಹೆಚ್ಚಿನ ರೈತರು ಈ ಪಿಎಂ ಕಿಸಾನ್ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಪ್ರತಿ 4 ತಿಂಗಳಿಗೊಮ್ಮೆ 2,000, ಅದೇ ರೀತಿಯಾಗಿ ವಾರ್ಷಿಕವಾಗಿ 6,000 ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೂಡ ಉಂಟಾಗಿತ್ತು, 4,000ಕ್ಕೆ ಏರಿಕೆ ಆಗಿದೆ ಸರ್, ಹಾಗಾದ್ರೆ 4,000 ನಮಗೆ ಜಮಾ ಆಗತ್ತಾ ಅಂತ. ಸೊ ಇದ್ರ ಬಗ್ಗೆನೂ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ಇಲ್ಲ ಅಂತಾನೆ ಹೇಳಿದ್ದೀನಿ. ಇದು 4,000 ನಮ್ಮ ರಾಜ್ಯದಲ್ಲಿ ಜಮಾ ಆಗ್ತಾ ಇಲ್ಲ, ಇದು ಬಿಹಾರ ರಾಜ್ಯದಲ್ಲಿ. ಹಾಗಾದ್ರೆ ಕೇಂದ್ರ ಸರ್ಕಾರ ನಮಗೊಂದು ಅವರಿಗೊಂದು ಮಾಡ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಕೇಂದ್ರ ಸರ್ಕಾರದಿಂದ ಬಿಹಾರ ರಾಜ್ಯದಲ್ಲಿ ಕೂಡ 2,000ನೇ ಜಮಾ ಆಗೋದು. ಆದ್ರೆ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ, NDA ಸರ್ಕಾರ, ಈಗಾಗಲೇ ಎಲೆಕ್ಷನ್ ನಡೀತಾ ಇತ್ತು, ಅದಕ್ಕಿಂತ ಮುಂಚಿತವಾಗಿ ಘೋಷಣೆ ಮಾಡಿದ್ರು, ಈಗಾಗಲೇ ನಾವು ಆಡಳಿತಕ್ಕೆ ಬಂದಿದ್ದೆ ಆದ್ರೆ, ನೀವು ನಮ್ಮನ್ನ ಆರಿಸಿ ತಂದಿದ್ದೆ ಆದ್ರೆ, ನಾವು ಪಿಎಂ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 2,000 ಕೊಡ್ತಾ ಇದೆಯಲ್ಲ, ಅದರ ಜೊತೆಗೆ ನಾವು ಕೂಡ 2,000 ಸೇರ್ಪಡೆ ಮಾಡಿ ಟೋಟಲಿ 4,000 ಇಲ್ಲಿರ್ತಕ್ಕಂತಹ ರೈತರಿಗೆ ಕೊಡ್ತೀವಿ ಅಂತ ಬಿಹಾರದ ರೈತರಿಗೆ ಹೇಳ್ತಾರೆ. ಸೊ ಇದಕ್ಕೋ ಅಥವಾ ಒಳ್ಳೆಯ ಆಡಳಿತ ಕೊಡ್ತಾರ ಅಂತ ನಂಬಿಕೆಗೂ ಒಟ್ಟಾರೆಯಾಗಿ NDA ಸರ್ಕಾರವನ್ನ ಅಲ್ಲಿಯ ರೈತರು ಆಗಿರ್ಲಿ, ಅಲ್ಲಿಯ ಸಾರ್ವಜನಿಕರು ಆಯ್ಕೆ ಮಾಡ್ಕೊಳ್ತಾರೆ, ಅಧಿಕಾರಕ್ಕೂ ಕೂಡ ಬರುತ್ತೆ. ಹೀಗಾಗಿ ಈ 21ನೇ ಕಂತಿನ ಹೋದ ವರ್ಷದ ನವೆಂಬರ್ 19ನೇ ತಾರೀಕು ಬಿಡುಗಡೆ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ 4,000 ಜಮಾ ಆಗಿತ್ತು. ಹಾಗೆ ಈ ಸಂದರ್ಭದಲ್ಲಿ ಕೂಡ 22ನೇ ಕಂತಿನಲ್ಲಿ ಕೂಡ 2,000 ಜಮಾ ಆಗ್ತಾ ಇದೆ. ಸೊ 4,000 ಅಲ್ಲಿಯ ರೈತರಿಗೆ ಜಮಾ ಆಗತ್ತೆ, ಇಲ್ಲಿಯ ಎಲ್ಲ ರೈತರಿಗೆ 2,000 ಜಮಾ ಆಗುವಂಥದ್ದು. ಇಡೀ ದೇಶದಾದಂತಹ ಕೇಂದ್ರ ಸರ್ಕಾರದಿಂದ 20,000 ಕೋಟಿ ಹಣ ರಿಲೀಸ್ ಆಗತ್ತೆ. ಅಲ್ಲಿಂದ ಎಲ್ಲ ರೈತರಿಗೂ ಕೂಡ 2,000 ಜಮಾ ಆದ್ರೆ, ಬಿಹಾರದಲ್ಲಿರ್ತಕ್ಕಂತಹ ರೈತರಿಗೂ ಕೂಡ ಕೇಂದ್ರದಿಂದ 2,000 ಹೋಗೋದು. ಆದ್ರೆ ಅಲ್ಲಿಯ ರಾಜ್ಯ ಸರ್ಕಾರ 2,000 ಎಕ್ಸ್ಟ್ರಾ ಕೊಡುತ್ತೆ. ನಮ್ಮಲ್ಲಿ ಹೇಗೆ ಗ್ಯಾರಂಟಿ ಯೋಜನೆಗಳು, ಅಲ್ಲಿಯೂ ಒಂದು ಗ್ಯಾರಂಟಿ ಯೋಜನೆ ಅಂತ ತಿಳ್ಕೊಳ್ಬಹುದು ಸಿಂಪಲ್ ಆಗಿ. ಇನ್ನು ಸ್ನೇಹಿತರೆ, ಪಹಣಿಗೆ ಆಧಾರ್ ಕಾರ್ಡ್ ಯಾರ್ಯಾರು ಲಿಂಕ್ ಮಾಡಿಸ್ಕೊಂಡಿಲ್ಲ ಅವ್ರಿಗೆ ಜಮಾ ಆಗೋದಿಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳಿದ್ದೆ. ಹಾಗೆ ನಮ್ಮ ರಾಜ್ಯದಲ್ಲಿ 7 ಲಕ್ಷಕ್ಕಿಂತ ಹೆಚ್ಚಿನ ರೈತರು ಈ ಪಿಎಂ ಕಿಸಾನ್ ಯೋಜನೆಯ ದುಡ್ಡನ್ನ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಯಾಕಂದ್ರೆ ಅವರು ಈ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡಿಲ್ಲವಂತೆ. ಸೊ ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇನ್ನು ಅನೇಕ ರಾಜ್ಯಗಳಲ್ಲಿ ಕೂಡ ಈ ರೀತಿ ಆಗಿದೆ. ಹಾಗಾಗಿ ನೀವು ಬರೀ ಪಿಎಂ ಕಿಸಾನ್ ಯೋಜನೆಯ ದುಡ್ಡು ಅಷ್ಟೇ ಪಡ್ಕೊಳ್ಳಲ್ಲ, ಉಳಿದಿರತಕ್ಕಂತಹ ಬೆಳೆ ಹಾನಿ ಪರಿಹಾರ, ಬರ ಪರಿಹಾರ, ಫಸಲ್ ಬಿಮಾ ಯೋಜನೆ, ಉಳಿದಿರತಕ್ಕಂತಹ ರೈತರಿಗೆ ಸಬ್ಸಿಡಿ ಮುಖಾಂತರ ಸಾಲಗಳನ್ನ ಕೊಡ್ತಿರ್ತಾರೆ, ಅನೇಕ ಯೋಜನೆಗಳನ್ನ ಕಳ್ಕೊಳ್ತೀರಿ. ಸೊ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ, ಇದರ ಬಗ್ಗೆ ನಿಮಗೆ ಗೊತ್ತಿದೆ. ಈಗಾಗಲೇ 6,000 ಕೋಟಿಗಿಂತ ಹೆಚ್ಚಿನ ದುಡ್ಡನ್ನ ಈ ಬೆಳೆ ಹಾನಿ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಅದನ್ನ ನೀವು ಕೂಡ ಪಡ್ಕೊಳ್ಬೇಕಂದ್ರೆ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಸೊ ಪಹಣಿಗೆ ಆಧಾರ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಲಿಂಕ್ ಮಾಡಿಸ್ಕೊಳ್ಳೋದು, ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ನಿಮ್ಮ ಹೆಸರಿನಲ್ಲಿನೇ ಉಳಿಯುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ. ಸೊ ಈ 22ನೇ ಕಂತಿನ ಹಣ ಅಷ್ಟೇ ಅಲ್ಲದೆ ಮುಂಬರುವಂತಹ ಎಲ್ಲ ಕಂತುಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಬೇಕು. ಲಿಂಕ್ ಆಗಬೇಕಂದ್ರೆ ಏನು ಮಾಡಬೇಕು? ಒಂದು ಪಹಣಿ, ಒಂದು ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಥವಾ 2 ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಳಿ. ಒಂದು ಮೊಬೈಲ್ ನಂಬರು ನಿಮ್ಮ ಹತ್ರನೇ ಇರಬೇಕು. ಸೊ ಅವುಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯತಿಗೆ ಹೋದ್ರೆ ಲಿಂಕ್ ಮಾಡಿಸಿ ಕೊಡ್ತಾರೆ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು. ಸೊ ಕಂಪ್ಲೀಟ್ ಆಗಿ ಇದರ ಬಗ್ಗೆ ವಿಚಾರಣೆ ಮಾಡ್ಕೊಳ್ಳಿ, ಆದಷ್ಟು ಬೇಗ ಲಿಂಕ್ ಮಾಡಿಸ್ಕೊಳ್ಳಿ. ಈ 2,000 ಅಷ್ಟೇ ಅಲ್ಲದೆ ಎಲ್ಲ ಯೋಜನೆಗಳನ್ನ ಪಡ್ಕೊಳ್ತೀರಿ ಸ್ನೇಹಿತರೆ. ಇನ್ನು ನಮ್ಮ ರಾಜ್ಯದಲ್ಲಿ ಗದಗ ಸೇರಿದಂತೆ ಕಲಬುರಗಿ, ಅದೇ ರೀತಿಯಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಬೆಳಗಾವಿ, ಹಾಸನ, ಕೊಪ್ಪಳ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಒಂದು ಫಲಾನುಭವಿಗಳಿಗೆ, ರೈತರಿಗೆ ಪಿಎಂ ಕಿಸಾನ್ ದುಡ್ಡು ಜಮಾ ಆಗಲಿದೆ ಎಂದು
ಇನ್ನು ಉಳಿದಂಥವ್ರಿಗೂ ಕೂಡ ಜಮಾ ಆಗತ್ತೆ. ಕೇವಲ 2-3 ದಿನಗಳಲ್ಲಿ ಇಡೀ ದೇಶದಂತಹ ಎಲ್ಲ ರೈತರಿಗೆ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ. ಗುವಾಹಟಿ ಅನ್ನುವಂತಹ ಒಂದು ಪ್ರದೇಶ ಆಸಾಂನಲ್ಲಿ ಈ ಒಂದು ಸಭೆ ನಡೀತಾ ಇದ್ದು, ಆಸಾಂನ ಗುವಾಹಟಿ ಅನ್ನುವಂತಹ ಪ್ರದೇಶದಲ್ಲಿ ಇದು ನಡೆದು ಅಲ್ಲಿರ್ತಕ್ಕಂತಹ ಒಂದು ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಒಂದು ಬಟನ್ ಒತ್ತು ಬಿಡ್ತಾರೆ. ಆ ಒಂದು ಬಟನ್ ಒತ್ತಿದ್ರೆ ಸಾಕು, ನಿಮ್ಮೆಲ್ಲರ ಖಾತೆಗಳಿಗೆ ಈ PM ಕಿಸಾನ್ ದುಡ್ಡು ಜಮಾ ಆಗತ್ತೆ. ಸೊ ಇದಾಗಿತ್ತು ಇನ್ಫಾರ್ಮೇಶನ್. ನಿಮ್ಗೆ ಅರ್ಥ ಆಗಿದೆ ಅಂತಾನು ಕೂಡ ಅನ್ಕೊಳ್ತೀನಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಈ ವಿಷಯವನ್ನ ಆದಷ್ಟು ಎಲ್ಲ PM ಕಿಸಾನ್ ಫಲಾನುಭವಿಗಳಿಗೆ ಶೇರ್ ಮಾಡಿ.